ಈಗ ಜೈಲಲ್ಲಿ ಈಗ ಸಿಗರೇಟು ಗಾಂಜಾ ಇವೆಲ್ಲ ಸಿಗ್ತಾವಂದ್ರೆ ಯಾವ ರೀತಿ ಪ್ರೊಸೆಸ್ ಇರ್ತದೆ ನೋಡಿ? ಅಲ್ಲಿ ಸಾವಿರಾರು ಮಂದಿ ಆರೋಪಿಗಳು ಇರ್ತಾರೆ, ವಿಚಾರಣೆ ಮಂದಿಗಳು ಇರ್ತಾರೆ, ಕೈದಿಗಳು ಇರ್ತಾರೆ. ಅಲ್ಲೇ ಗಾಂಜಾ ಅಫೀಮ್ ಇವೆಲ್ಲ ನಡೀತಾವೆ. ಹೆಂಗೆ ನಡೀತಾವೆ ಅಂದರೆ ಅಲ್ಲಿ ಕೆಲವೊಂದು ಪೊಲೀಸರಿಗೆ ಅವರು ಕೆಲವೊಂದು ತಪ್ಪುಗಳು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಕೈಯಲ್ಲಿ ಕೈಗೊಂಬೆ ಆಗಿ 420 ಪೆರೋಲ್ ಮಾಡಿಸ್ತಾರೆ. ಅಲ್ಲೇ ಗಾಂಜಾದ ವ್ಯವಸ್ಥೆ ಆಗ್ತೈತಿ. ಹೆಂಗೆ ಕೊಡ್ತಾರೆ ಅಂದರೆ ಕ್ಯಾಂಟೀನ್ ಇರುತ್ತಲ್ಲಿ. ಆ ಜೈಲಿಗೆ ಒಂದು ಕ್ಯಾಂಟೀನ್ ಇರುತ್ತೆ. ಬೆಳಗ್ಗೆ ತಿಂಡಿ ಕೊಡ್ತಾರೆ, ಮಧ್ಯಾಹ್ನದಾಗ ನಾಷ್ಟ ಕೊಡ್ತಾರೆ. ಹಿಂಗೆ ಕೊಡೋ ಟೈಮ್ದಲ್ಲಿ ಅವನು ಒಂದು ಕ್ಯಾಂಟೀನ್ಗೆ ಒಂದು 6 ತಿಂಗಳಿಗೆ ಇಷ್ಟು ರೊಕ್ಕ ಅಂತ ಇರುತ್ತೆ. ಅಷ್ಟು ರೊಕ್ಕ ಅವ್ನಿಗೆ ಕೊಡೋಕೆ ಆಗಂಗಿಲ್ಲ, ಅಷ್ಟು ಬೆಳ್ಸೋಕೆ ಆಗಂಗಿಲ್ಲ. ಅದಕ್ಕೆ ಅವ ಏನು ಮಾಡ್ತಾನೆ, ಪೊಲೀಸ ಅವನಿಗೆ ಸಪ್ರೇಟ್ ಯಾರ್ಯಾರು ಮಾದಕ ವಸ್ತುಗಳು ಸೇರ್ತಾರೆ ಅಂಥವ್ರಿಗೆ ಸಪ್ರೇಟಾಗಿ ತಮ್ಮಂದು ಇಟ್ಕೊಂಡು ಈ ಅಂಗಡಿ ಒಂದು ತೋರಿಸ್ಕೊಂಡು ಇಂಥ ಹೊಲಸು ದಂಧೆಗಳು ನಡೀತವೆ. ನೀವು ಯಾವತ್ತಾದರೂ ಬಳ್ಳಾರಿ ಜೈಲಲ್ಲಿ ಈ ಗಾಂಜಾ ಅಥವಾ ಇಂಥದ್ದೇನಾರು ಸೇದಿದ್ದಿದೆಯಾ? ಹೆಂಗೆ ತರಿಸ್ತೀವಿ? ಯಾಕಂದ್ರೆ ನಾನು 2009 ಜೈಲಿಗೆ ಹೋದಾಗ ಅಲ್ಲಿ 2 ಮಂದಿ ಪೆರಲ್ ಮೇಲೆ ಬಿಡಿಸೋದಿತ್ತು. ಒಬ್ಬನು ಹುಬ್ಬಳ್ಳಿ ಜೈಲಿನಾಗ ಲೈಫ್ ಆದವನು, ಒಬ್ಬನು ಹೊಸನಗರ ದುರ್ಗಾ ಜೈಲಿನಾಗ ಲೈಫ್ ಆದವನು. ಅವರಿಬ್ಬರಿಗೂ 420 ಮಾಡಿ ಅವ್ರಿಗೆ ಪೆರಲ್ ಮಾಡಿಸಿದ್ದೀನಿ. ಇದಕ್ಕೆ ಯಾರು ಸಹಿ ಇಲ್ಲ, ಸರ್ಕಾರದ ವ್ಯವಸ್ಥೆ ಇದಕ್ಕೆ ಸಂಬಂಧ ಇಲ್ದಂಗೆ ಅವ್ರನ್ನ ಇಬ್ಬರನ್ನ ಕಳಿಸಿ ಕೊಟ್ಟಾಗ ಅವ್ರು ನನಗೆ ಒಂದು ಅರ್ಧ kg ಗಾಂಜಾ ಕೊಟ್ಟಿದ್ದು ಇತಿಹಾಸ ಒಪ್ಕೊತೀನಿ. ಆದರೆ ಈ ಜೈಲ್ ಒಳಗಡೆ ಈಗ ಸಿಗರೇಟ್ಗೆ ಅಂತೇಳಿ ಕೌಂಟ್ರು ಅದು ಹೆಂಗೆ ತೊಗೋತೀರಿ? ಹೆಂಗಿರುತ್ತೆ ಅದು ಜೈಲ್ ಒಳಗಡೆ? ಜೈಲ್ ಒಳಗಡೆ ಹೆಂಗಪ್ಪ ಅಂತಂದರೆ ಈಗ ಬಿಡಿ ಸಿಗರೇಟ್ ಬಿಡಿ ಇಲ್ದೇ ಜೈಲ್ ನಡೆಯೋಕ್ಕಾಗಲ್ಲ. 4 ಗೋಡೆನೂ ಇರೋದಿಲ್ಲ ಅಲ್ಲಿ. ಯಾಕಂದ್ರೆ ಪೊಲೀಸ್ನವರು ಅಡಿಟ್ ಮಾಡಿರ್ತಾರೆ. ಇವತ್ತು ಕಳ್ಳು ಸಿಕ್ಕರೆ ಅವನಿಗೆ ಗಾಂಜಾ ಹೊಡೆ ಚಟ ಇರ್ತೈತಿ. ಅವರೇ ಹೇಳ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಹಿಂದೆ ಅಧಿಕಾರಿಗಳು. ಗಾಂಜಾ ಹೊಡೆಯವನಿಗೆ ಗಾಂಜಾ ಕೊಡಿಸಿ ರಿಕವರಿ ಮಾಡ್ತೀವಿ, ಕುಡಿಯೋವನಿಗೆ ಕುಡಿಸಿ ರಿಕವರಿ ಮಾಡ್ತೀವಿ, ಅವ್ರು ಕೊಡಂಗೆ ಇಲ್ಲ ಅಂದ್ರೆ ಅಂತ ಹೇಳ್ತಾರಲ್ಲ. ಹಂಗೆ ಪೊಲೀಸ್ನವರೇ ನಮ್ಮನ್ನ ಅಡಿಟ್ ಮಾಡಿದ್ದಾರೆ. ಚಟಗಳೆಲ್ಲ ನಡೀತಾವೆ ಜೈಲಿನಾಗ. ನೋಡ್ರಿ, ಹೊರಗಡೆ ಇಸ್ಪೆಟ್ ಆಡಿದ್ರೆ ಗಾಂಜಾ ಸೇದಿದ್ರೆ ಇವೆಲ್ಲ ಒಳಗೆ ತಮ್ಮಂದು ಕೇಸ್ ಹಾಕ್ತಾರೆ. ಆದರೆ ಜೈಲಿನ ಕಾನೂನು ವ್ಯವಸ್ಥೆ ಒಳಗಡೆನೇ ಇಂಥವೆಲ್ಲ ನಡೀತಾವೆ, ಸಾಮಾನ್ಯವಾಗಿ ನಡೀತಾವೆ. ಇದನ್ನು ಮಾಧ್ಯಮಗಳಿಗೆ ಇದನ್ನು ಒಂದು ವ್ಯವಸ್ಥೆ ಕೊಟ್ಬಿಟ್ರೆ ಅಲ್ಲಿ ನಡೆಯಂಗೆ ಇಲ್ಲ. ಬಟ್ ಈಗ ದರ್ಶನ್ ಅಲ್ಲಿರೋದು ಸೇಫ್ ಅಲ್ವಾ ಅಂತೀರ? ಸೇಫ್ ಅವರು ಅಲ್ಲಿ ದರ್ಶನ್ ಇರೋದು ಸೇಫ್ ಅಲ್ಲ. ಯಾಕಂದರೆ ಅವ್ರಿಗೆ ಅವ್ರ ಮೇಲೇನೆ ಕೇಸ್ ಹೇಳ್ತಾರೆ. ಪೊಲೀಸ್ನವರೆಲ್ಲ ಸಸ್ಪೆಂಡ್ ಆಗಿ ಹಾಳಾಕ್ತಾರೆ, ಅಮಾಯಕರು ಬಲಿ ಆಗ್ತಾರೆ. ಇದರಿಂದ ತೊಂದರೆ ಆಗುತ್ತೆ. ಯಾಕಂದ್ರೆ ನನಗೆ ಅನುಭವ ಇದ್ದಷ್ಟು ನಾ ಹೇಳ್ತೀನಿ. ನನಗಿಂತ ಅನುಭವ ಇದ್ದವ್ರು ಯಾರು ಇಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾವ ಜೈಲು ಒಳ್ಳೆ ಚೆನ್ನಾಗಿ ನೋಡಿ, ಸೇಫ್ ಯಾವ ಜೈಲು ಇಲ್ಲ ಈಗ. ಯಾವ ಜೈಲು? ಈ ನಮ್ಮ TR ಜೈಲು ನಮ್ಮದೇ ಹೈಯೆಸ್ಟ್ ಜೈಲು ಐತಲ್ಲ, ಹೆಂಗೆ DK ಶಿವಕುಮಾರ್ ಅವರು ಹೋಗಿದ್ರಲ್ಲ ಅಂಥ ಜೈಲಿಗೆ ಹಾಕಿದರೆ ಅಲ್ಲೆಲ್ಲ VIP ಇರ್ತಾರೆ. ಅವಾಗ ಅಲ್ಲಿ ಏನೂ ನಡೆಯಂಗಿಲ್ಲ. ಇಲ್ಲಿ ಅಮಾಯಕರು ಇರ್ತಾರೆ. VIP ಕೈಯಾಗ ಕೈಗೊಂಬೆ ಆಗಿಬಿಡ್ತಾರೆ. ತಟ್ಟೆ ತೊಳೆಯವನು ತಟ್ಟೆ ತೊಳಿತಾನ, ಬಟ್ಟೆ ಹೋಗೋನು ಬಟ್ಟೆ ಒಗಿತಾನೆ. VIP ಅವನು ಯಾಕಂದರೆ 8 ಮಂದಿ ಕುತ್ಕೊಂಡ್ರಂದ್ರೆ 3 ಪ್ಯಾಕ್ ಎಲ್ಲಿ ಇಟ್ಕೊಂಡು 1000 ರೂಪಾಯಿ ರಮ್ಮಿ ಆಡಿದ್ರೆ ಅವ್ರಿಗೆ ಸಮಯನ ವೇಸ್ಟ್. ಯಾಕಂದರೆ ಎಲ್ಲ ಪೊಲೀಸರು ಮೊಬೈಲ್ ಚೆಕ್ ಮಾಡಿ, ಎಲ್ಲ ಪೊಲೀಸ್ ಅಧಿಕಾರಿಗಳು ಮೊಬೈಲ್ ಚೆಕ್ ಮಾಡಿ ಎಷ್ಟು ಅವ್ರ ಅಕೌಂಟ್ನಲ್ಲಿ ಎಷ್ಟೆಷ್ಟು ಯಾರ್ಯಾರು ದುಡ್ಡು ಹಾಕಿಸ್ಕೊಂಡಿದ್ದಾರೆ, ಅದು ಜೈಲಿಗೆ ಹೆಂಗೆ ಟ್ರಾನ್ಸ್ಫರ್ ಆಕೈತಿ. ಇವರೇ ಕೊಡ್ತಾರೆ, ಇವರೇ ಬಿಡ್ತಾರೆ, ಕಳ್ಳರನ್ನ ಇವರೇ ಮಾಡ್ತಾರೆ. ಇದಿಷ್ಟು ನಟೋರಿಯಸ್ ಕಳ್ಳ ಸಿಗ್ಲಿ ಬಸ್ಸೆ ಅವರ ಮಾತು. ಬಳ್ಳಾರಿ ಜೈಲು ದರ್ಶನ್ ಅವರಿಗೆ ಸೇಫ್ ಅಲ್ಲ, ತಿಹಾರ್ ಜೈಲ್ಗೆ ಅವ್ರನ್ನ ಶಿಫ್ಟ್ ಮಾಡಬೇಕು. ಪರಪ್ಪನ ಅಗ್ರಹಾರದ ಜೈಲಿಗೂ ಮತ್ತು ಬಳ್ಳಾರಿ ಜೈಲಿಗೂ ಇರುವಂಥ ರಾಜ್ಯದಲ್ಲಿರುವಂಥ ಎಲ್ಲ ಜೈಲಲ್ಲೂ ಕೂಡ ಅವ್ಯವಹಾರ ನಡೆಯುತ್ತೆ. ಅಲ್ಲೂ ಕೂಡ ರಾಜ್ಯಾದ್ಯಂತ ನಡೆಯುತ್ತೆ. ಅವ್ರನ್ನ ತಿಹಾರ್ ಜೈಲಿಗೆ ಹಾಕಬೇಕು. ಯಾಕಂದರೆ ದರ್ಶನ್ಗೆ ಅಭಿಮಾನಿಗಳಿದ್ದಾರೆ. ನಾಳೆ ಕೂಡ ಬಳ್ಳಾರಿ ಜೈಲಲ್ಲೂ ಕೂಡ ಅಲ್ಲಿರುವಂಥ ಅಭಿಮಾನಿಗಳು ಅವರ ತಟ್ಟೆ ತೊಳೆಯೋದಾಗಿರ್ಬೋದು, ಅವರು ಬೇಕಾದಂಥ ಏನು ಬೇಕೋ ಅವರಿಗೆ ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಅವರ ಮನಸ್ಸು ಬದಲಾವಣೆಯಾಗಿ ಈ ಕೇಸ್ನಿಂದ ಹೊರಗಡೆ ಬರಬೇಕು ಅನ್ನುವಂಥದ್ದಾದರೆ ಅವರಿಗೆ ತಿಹಾರ್ ಜೈಲೇ ಶ್ರೇಷ್ಠ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.